ಎಕ್ಸ್ಪೀರಿಯನ್ಸ್ ಇತ್ತು. ಇದು ಇಂಪ್ಲಿಮೆಂಟ್ ಮಾಡ್ಕೋಬೋದಾ ಅನೇಕ ಕ್ಷೇತ್ರಗಳಲ್ಲಿ? ಕಾನ್ಫಿಡೆನ್ಸ್ ಇದೆ. ಏನು ಮಾಡಬೇಕು ಅಂತಿದೆಯಾ? ಓಕೆ. ಪೊಲೀಸ್ ಸ್ಟೇಷನ್ ಅಲ್ಲ, ಏನಕ್ಕೆ? ಪೊಲೀಸ್ ಕೈಲಿ ಏನಾದರೂ ಕಳ್ಳನ್ನ ಹಿಡಿಯಕ್ಕಾಗಲಿಲ್ಲ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ ಪೊಲೀಸ್ಗೆ. ಓ ವಂಡರ್ಫುಲ್. ನನ್ನ ಬಗ್ಗೆ ಹೇಳಬೇಕು. ನಾವು ಫಸ್ಟ್ ಆನ್ಲೈನಲ್ಲಿ ಕಲಿಸ್ತಾ ಇದ್ವಿ, ಅಲ್ಲಿ ಕಲಿಯೋಕ್ಕಾಗಲಿಲ್ಲ ಹತ್ಬಿಟ್ಟು. ಅದರಿಂದ ನೀವು ಡೆಮೋಕ್ರಸಿ ಕನ್ನಡ ಇಂಟ್ರೆಸ್ಟ್ ಆಗಿ ನಾವು ಕಲಿಸಲೇಬೇಕು ಅಂತ ರಾಮನಗರದಿಂದ ಕಲಿಸಿದ್ವಿ. ನಮ್ಮ ಮಕ್ಕಳು ಬರ್ತಾರಲ್ಲೇ ಕಲಿಸಿದ್ವಿ. ಬಂದು ನೀವು ಬರೋಕ್ಕಾಗಲ್ಲ ಅಂದರೆ ಹೆಂಗೋ ಪ್ರಯತ್ನ ಪಟ್ಟು ಬಂದು ಮಾಡ್ಕೊಡ್ತೀವಿ. ನೀವು ಹೋಗಿ ಪ್ರೈಸ್ ತಗೊಂಡ್ರಿ. ಆಮೇಲೆ ಜೊತೆ ನಮ್ಮ ಹಸ್ಬೆಂಡು ಬಂದರು. ನೀವು ಪೂರ್ಣ ಕಲಿತ್ರಿ, ಅವ್ರ ಕೈಲಿ ಆಗಲಿಲ್ಲ. ಬೆಂಗಳೂರಲ್ಲಿ ಅದೇ ರಾಮನಗರಕ್ಕೆ ಬಂದು ನೀವು ಕೊಡ್ತಾ ಇರೋದು ಸಂತೋಷ. ಹಾಗೆ ಫ್ರೆಂಡ್ ಆಗಿರಿ, ಇಡೀ ಜೀವನ ನೀವು ಜೇತು ಪತರ ಆಗಲಿ. ಈ ವಿದ್ಯೆ ಹಿಂದೆ ರಾಜ್ಯರ ಆಸ್ಥಾನದಲ್ಲಿದ್ದಂಥ ಒಂದು ರಹಸ್ಯ ವಿದ್ಯೆ. ಸುದರ್ಶನ್, ಈ ವಿದ್ಯೆ ಬಗ್ಗೆ ಸಾಕಷ್ಟು ನಕಾರಾತ್ಮಕವಾದ ವಿಷಯಗಳನ್ನು ಕೂಡ ಹೇಳ್ತಾರೆ, ಆದರೆ ಅದು ಯಾವುದೂ ಇಲ್ಲ. ನನಗೆ ನೇರವಾಗಿ ಗೊತ್ತಾಗಿದ್ದರಿಂದಲೇ ನಾನು ಇಷ್ಟೊಂದು ಜನಕ್ಕೆಲ್ಲ ಹೇಳಿದ್ದು. ತುಂಬ ಇನ್ನೂ ಕೂಡ ಒಂದು 15-20 ಜನ ನನಗೆ ಗೊತ್ತಿರೋರನ್ನೇ ನಾವು ಹೊರಗಡೆ ಇಟ್ಟಿದ್ದೀವಿ. ಅವ್ರನ್ನ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಕ್ಕಳುಗಳು ಕಲಿತಾರ ಅನ್ನೋದು ಅವ್ರಿಗೆ ತಂದೆ ತಾಯಿಗೆ ವಿಶ್ವಾಸ ಬಂದಿರಲಿಲ್ಲ. ಆದರೆ ಇದು ಆ ರೀತಿ ಏನೂ ಇಲ್ಲ ಅಂತ ನನಗೆ ಸೈಂಟಿಫಿಕ್ಕಾಗಿ ಗೊತ್ತಿತ್ತು. ನಾನು ಕೂಡ ಅದನ್ನು ಒಂದು ರಾಜಯೋಗ, ಭಕ್ತಿ ಯೋಗ ಮತ್ತು 3ನೇ ಕಣ್ಣು ಒಂದು ಜಾಗೃತಿ ಮಾಡೋವಂಥ ಶಿಬಿರಗಳಲ್ಲಿ ಅಟೆಂಡ್ ಮಾಡಿ ನಾನು ಕೂಡ ಕಲ್ತಿದ್ರಿಂದ ಇದೇನು ಅಂಥದ್ದು ಸಮಸ್ಯೆ ಇಲ್ಲ, ಮತ್ತು ಯಾರು ಬೇಕಾದ್ರೂ ನೇರವಾಗಿ ಹೇಳ್ಬೋದಿತ್ತು. ಆ ದೃಷ್ಟಿಯಿಂದ ಈಗ ಮಾಡಿಸಿದ್ವಿ. ಇದು ಮುಂದೆ ಎಲ್ಲಾದರೂ ಒಂದು ಕಡೆ ಈ ಜಾಗೃತಿ ಇದು ಮಾಡೋದಕ್ಕೆ ಹೆಚ್ಚಿನದಾಗಿ ಯಾರಾದರೂ ಈ ಥರ ಗುರುಗಳು ಬಂದು ಹೇಳ್ಕೊಡೋದು ಹೆಚ್ಚು ಮಾಡಬೇಕು. ನೋಡೋಣ ಮುಂದೆ ಯಾವ ರೀತಿ ಬೆಳೆಯುತ್ತೋ. ಯಾಕಂದರೆ ಒಂದು ಶಾಲೆನಲ್ಲಿ ಒಬ್ಬರು ಇದು ಮಾಡಿದ್ರಂದರೆ, ಈ ರೀತಿ ಆ್ಯಕ್ಟಿವಿಟಿನ ಅಲ್ಲಿ ಪ್ರದರ್ಶನ ಮಾಡಿದ್ರಂದರೆ ತುಂಬ ಮಕ್ಕಳು ಇಂಪ್ರೆಸ್ ಆಗ್ತವೆ. ಇವ್ರು ಶಾಲೆ ಹೇಳಿದ್ದೀವಳು ಶಾಲೆಯಲ್ಲಿ ಒಬ್ಬರು ಬಂದಿಲ್ಲ. ಅವ್ರೀಗ ಬೇರೆಯವರು ರಾತ್ರಿ ಹೊತ್ತು ಫೋನ್ ಮಾಡ್ತಾರೆ. ಒಂದು ನಿನ್ನೆ ರಾತ್ರಿ ಒಂದು 12-13 ಜನ ಕಾಲ್ ಮಾಡಿದ್ದಾರೆ. ನಮ್ಗೆ ಹೇಳಲೇ ಇಲ್ಲ, ನಮ್ಗೆ ಸುಳ್ಳು ಹೇಳಿದ್ವಿ, ಆ ಥರ ಏನಿಲ್ಲ, ಹೇಳಲಿಲ್ಲ ಅಂತೇನಿಲ್ಲ. ಒಟ್ಟಲ್ಲಿ ನಾವೆಲ್ರಿಗೂ ಹೇಳಿದ್ದು, ಇವ್ರು ಬ್ರೌಚರ್ ಅವ್ರು ಕೊಟ್ಟಿದ್ದೆಲ್ಲ ಕೊಟ್ಟಿದ್ರೆ ಅಷ್ಟೊಂದು ಜನ ಅವೇನಾದರೂ ಸೇರ್ತೀನಿ ಅಂತ ಹೇಳಿದರೆ ಒಂದು ದೊಡ್ಡ ಅಂಬೇಡ್ಕರ್ ಭವನ ಅಥವಾ ಅಲ್ಲಿ ಬೇರೆ ಅಲ್ಲಿ ಮಾಡೋಣ ಅಂತ ಹೇಳಿದ್ದು. ಆಮೇಲೆ ಅವರು ನಾವು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಅದು. ಈಗ ಅವರು ಹಿಂಸೆ ಮಾಡ್ತಾ ಇದ್ದಾರೆ, ಇನ್ನೊಂದು ಬ್ಯಾಚ್ ಮಾಡಬೇಕು ಅಂತ. ಇನ್ನೊಂದು ಬ್ಯಾಚ್ ಆದರೆ ಟ್ರೈ ಮಾಡಿ ಮೇಡಮ್, ನೋಡೋಣ. ಇನ್ನೊಂದು ಬ್ಯಾಚ್ ಆದರೆ ಬೇರೆ ಕಡೆ ನಾವು ಇದನ್ನು ವ್ಯವಸ್ಥೆ ಮಾಡಿ. ಇದು ರಾಜ ಮನೆತನದಲ್ಲಿ ಇದ್ದಂಥ ಹಿಂದಿನ ಕಾಲದ ವಿಶ್ವವಿದ್ಯೆಗಳು. ಇದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ನಿಜವಾಗ್ಲೂ ಕೂಡ ಇವರಿಗೆ ಒಂದು ನಮ್ಮ ನಿರ್ನಾಳ ಗ್ರಂಥಿ ಅಂತ ಏನಿದೆಯಲ್ಲ, 7 ಎಂಡೋಕ್ರೈನ್ ಗ್ಲ್ಯಾಂಡ್ಸು, ಅದರೊಳಗಡೆ ಒಂದಿರೋಂಥ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗೋದಂತೆ. ಇದು ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಒಂದು ಸಣ್ಣದು ಒಂದು ಏನಂತಾರೆ, ಅದು ಗ್ರಂಥಿ ಅಷ್ಟೇ. ಅದರಿಂದ ಸಾಕಷ್ಟು ಪ್ರಯೋಜನಗಳು ನಮ್ಗೆ ಆಗ್ತಾ ಇರ್ತವೆ. ಅದರೊಳಗಡೆ ಇದು ಒಂದು ಯಾವ ರೀತಿ ಇದಾಗುತ್ತೆ ಅಂತ ಎಷ್ಟೊಂದು ಜನ ಗೊತ್ತಿಲ್ಲ. ನೋಡಿ, ಇದೇನು ಗೊತ್ತಾ, ನಮ್ಮ ದೇಹದಲ್ಲಿ ಒಂದು ಬಯೋ ಆರ್ಗ್ಯಾನಿಕ್ ಕ್ಲಾಕ್ ಇದೆ. ಆ ಆರ್ಗ್ಯಾನಿಕ್ ಕ್ಲಾಕ್ ಆಧಾರದ ಮೇಲೆ ನಾವು ನಡ್ಕೊಳ್ತಾ ಇರ್ತೀವಿ. ಈಗೇನು ಮೇಡಮ್ ಪಂಚಭೂತಗಳು ಹೇಳಿದ್ರು, ಆ ಪಂಚಭೂತಗಳ ಜೊತೆಗೆ ಅವು ಫಿಸಿಕಲ್ ಪಂಚಭೂತಗಳು, ಇನ್ನೊಂದು ಮೆಟಾಫಿಸಿಕಲ್ ಪಂಚಭೂತಗಳು ಅಂತ 5 ಇರ್ತವೆ. ಈ ಫಿಸಿಕಲ್ ಪಂಚಭೂತಗಳು ಆ ಮೆಟಾಫಿಸಿಕಲ್ ಪಂಚಭೂತಗಳನ್ನ ನಿಯಂತ್ರಣ ಮಾಡ್ತವೆ. ಆ ನಿಯಂತ್ರಣ ಮಾಡೋದೇನೆಂದರೆ ಪಂಚೇಂದ್ರಿಯಗಳ ಮೂಲಕ. ಇವಾಗ 5 ಸೆನ್ಸ್ ಆರ್ಗನ್ಸ್ ಮೂಲಕ ಕೆಲವೊಂದು ಹೇಳ್ಕೊಟ್ರು. ಆ ಸೆನ್ಸ್ ಆರ್ಗನಲ್ಲೇ ಬೇರೆ ಬೇರೆ ಪ್ಯಾಟ್ರನ್ಸ್ ಇಟ್ಕೊಂಡು ಈ ವಿದ್ಯೆಯನ್ನು ಡಿಸೈನ್ ಮಾಡಿ ನಮಗೆ ಗುರುಗಳು, ನಾನು ಕೂಡ ಅವರ ಜೊತೆನೂ ಹೋಗಿ ಅಲ್ಲೂ ಕೂಡ ಇದು ಮಾಡಿದ್ದೆ. ಅವರು ಈಗ ಬೇರೆ ಈಗ ಆಯುಷ್ ಮಂಡಲಂ ಅಂತ ಒಂದು ಇದರಲ್ಲಿ ಈಗ ನಮ್ಮ ಕಲಿಸಿದಂಥ ಗುರುಗಳನ್ನೇ ಹೇಳ್ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಯಾರು ಬೇಕಾದ್ರೂ ದೊಡ್ಡವರು ಕೂಡ ಕಲಿಬೋದು. ನೀವು ನಿಮ್ಗೇನಾದರೂ ಆಸಕ್ತಿ ಇದ್ದರೆ ಅಲ್ಲಿ ಆಯುಷ್ ಮಂಡಲಂ ಅಂತ ಒಂದು ಆ್ಯಪ್ ಇದೆ ಅಲ್ಲ, ಆ ಆ್ಯಪಲ್ಲಿ ಯರಿಸ್ವಾಮಿ ಅನ್ನೋಂಥ ಪಂಚತಂತ್ರ ಗುರುಗಳು ನಮ್ಮ ಹುಬ್ಳಿನಲ್ಲಿದೆ. ಹುಬ್ಳಿಯಿಂದ 15 ಕಿಲೋಮೀಟ್ರ್ ಮುಂದೆ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. SSY ಅನ್ನೋಂಥ ಅವ್ರದ್ದೇ ಆದಂಥ ಒಂದು ಇದನ್ನ ಇಟ್ಕೊಂಡು KSSY ಅಂತ ಮಾಡ್ತಾರೆ. ಇನ್ನೂ ಒಬ್ರು ಇದ್ದಾರೆ SSY ಅಂತ ಮಾಡ್ತಾರೆ. ಅವರಲ್ಲ, ಯರಿಸ್ವಾಮಿ ಗುರುಗಳು. ನೀವು ಅವರಿಂದನೂ ಕೂಡ
ಆನ್ಲೈನಲ್ಲೂ ಕೂಡ ಕಲಿಬೋದು, ವಿಷಯ ತಿಳ್ಕೊಬೋದು. ಆಫ್ಲೈನಲ್ಲೂ ಕೂಡ ಅವ್ರ ಪಂಚತಂತ್ರ ಗುರುಕುಲಮಲ್ಲಿ ಹೋಗಿ ಯಾರು ಬೇಕಾದರೂ ಕಲಿಬೋದು. ಇದ್ರ ನಂತರ ಮೆಮೊರಿ ವಿದ್ಯೆ ಬರುತ್ತೆ, ಮತ್ತು ಹ್ಯಾಂಡ್ ರೈಟಿಂಗ್ ವಿದ್ಯೆ ಬರುತ್ತೆ. ಇದನ್ನೆಲ್ಲ ಕೂಡ ಮಾಡಿಸ್ಬೋದು. ಮುಂದಿನ ದಿನಗಳಲ್ಲಿ ನೋಡೋಣ, ಮೇಡಮ್ ಏನಾದರೂ ಮಾಡಿದ್ರೆ ಇಲ್ಲಿ ವ್ಯವಸ್ಥೆ ಮಾಡಿ ಮಾಡೋದು. ಎಲ್ಲರಿಗೂ ಥ್ಯಾಂಕ್ ಯು. ಇಷ್ಟೊಂದು ಸಹಕಾರ ಕೊಟ್ಟಿದ್ದಕ್ಕೆ. ಮತ್ತು ನಾವು ಕೂಡ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀವಿ, ಮಕ್ಕಳು ಯಾವ ರೀತಿ ಕಲಿತಾರೋ ಅಂತ ನನಗೂ ಗೊತ್ತಿರಲಿಲ್ಲ. ಆದರೆ ಎಲ್ಲರೂ ಯಶಸ್ವಿಯಾಗಿ ಮಾಡಿದ್ದಾರೆ. ಒಂದೆರಡು ಕೇಸ್ ಇರ್ತವೆ, ಯಾಕಂದರೆ ನನ್ನ ಮಗಳೇ ಕಳೆದ ಬಾರಿ ಮಾಡಿರಲಿಲ್ಲ. ಯಾಕಂದರೆ ಅವಳು ಇದು ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ಒಂದು ಡಾಕ್ಟರ್ ಮಾಲಿನಿ ಮೇಡಮ್ ಡಾಕ್ಟರ್ ಹತ್ರನೂ ಚರ್ಚೆ ಮಾಡಿ ನಾನು ಅವ್ರಿಗೆ ಬ್ರೈನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಅದ್ರದ್ದು ಪರಿಣಾಮ ದುಷ್ಪರಿಣಾಮ ಏನು ಅಂತ ಎಲ್ಲ ತಿಳ್ಕೊಂಡ ಮೇಲೇ ಇದನ್ನು ನಾನು ನನ್ನ ಮಗಳಿಗೆ ಆನ್ಲೈನಲ್ಲಿ ಹಾಕಿದೆ. ಆನ್ಲೈನಲ್ಲಿ ಅವಳಿಗೆ ಗೊತ್ತಾಗಲಿಲ್ಲ. ಅದೇ ಬ್ಯಾಚಲ್ಲಿ ಕನಕಪುರದಲ್ಲಿ ಒಂದು ಮಗು ಧನ್ಯತಾ ಅಂತ ಒಂದು ಮಗು ಈಗ ಬುಕ್ ಆಫ್ ರೆಕಾರ್ಡಲ್ಲಿ ಅವ್ರಿಗೆ ಇದೊಂದು ರೆಕಾರ್ಡ್ ಆಗಿದೆ. ಅದನ್ನ ಇವಳ ಜೊತೆಲೇ ಕಲ್ತಂತ ಆನ್ಲೈನು ಕೆಲವ್ರಿಗೆ ಆಕ್ಟಿವೇಟ್ ಆಗ್ಬಿಡ್ತು. ಇವಳಿಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಆಗಿ ಬರಲಿಲ್ಲ. ಆಮೇಲೆ ಇವ್ರು ಗಮನಿಸ್ತಿಲ್ಲ. ಇದೇ ಥರ ಲಾಜಿಕಲ್ಲಿ ಉಪಯೋಗಿಸ್ಬೋದು. ಇವ್ರ ಕೈಲಿ ಆಗಲಿಲ್ಲ. ಈಗ ಅದನ್ನು ಮಾಡಲೇಬೇಕು. ನಂಗೆ ಗೊತ್ತಿತ್ತು, ಯಾಕಂದರೆ ಇದು ಮೂಲವಾಗಿ ಏನಂತಾರೆ ಅದೇ ಶಕ್ತಿಪಾತ ಕೊಡ್ತಾರಲ್ಲ, ಗುರುಗಳು ಅಂದಮೇಲೆ ಒಂದು ಅಕ್ಷರ ಕಲಿಸೋದು. ಇವ್ರಿಗೆ ಎಲ್ರಿಗೂ ದೀಕ್ಷೆ ಆಗಿದೆ ಅಂತ ಹೇಳಿದ್ರಲ್ಲ, ಮೊದಲನೇ ದಿನ ದೀಕ್ಷೆ, ಅದು ತುಂಬ ಇಂಪಾರ್ಟೆಂಟ್. ಅದು ಯಾರಿಗೆ ಆಗುತ್ತೋ ಅಂಥವ್ರಿಗೆ ಖಂಡಿತ ಇದು ಇಂಪ್ಲಿಮೆಂಟ್ ಆಗುತ್ತೆ. ಆದರೆ ಬಿಡಬಾರ್ದು. ಪ್ರಾಕ್ಟೀಸ್ ಒಂದು 45 ದಿವಸ ಅಥವಾ ಒಂದು 21 ದಿವಸ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಅದನ್ನು ಮಧ್ಯ ಮಾಡ್ತಾ ಹೋದರೆ ತ್ರಾಟಕ ಅಂತೂ ಯಾವಾಗಲೂ ನಿಲ್ಲಿಸ್ಬಾರ್ದು. ಆ ತ್ರಾಟಕನೇ ಇವಾಗ ಇಂಪಾರ್ಟೆಂಟ್. ಇವರಿಗೆ ತ್ರಾಟಕದಲ್ಲಿ ಏನು ಅವ್ರು ಕಾಣಿಸ್ತದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ತಲೆ ಎತ್ತುತ್ತಾರೆ. ಅದು ಎಲ್ಲ ಮಕ್ಕಳು ಮಾಡೋವಂಥ ಕಾಮನ್ ವಿದ್ಯೆ. ಯಾಕಂದರೆ ಇಲ್ಲಿ ವೇಗಸ್ನರು ಪ್ರೆಸ್ ಆಗುತ್ತಲ್ಲ, ಆಗ ಹಿಂಗೆ ಕಾಮನಾಗಿ ಎತ್ತುತ್ತಾರೆ. ಅವ್ರು ಏನು ಮಾಡ್ತಾರೆ, ಇಲ್ಲಿ ಎತ್ತುತ್ತಾರೆ, ಅವ್ರು ಕ್ಲೂ ಕೊಡ್ತಾರೆ ಕಲಿಸ್ತಂಥವ್ರು. ಮತ್ತು ಅವರು ಏನೋ ಹಿಂದೆ ಈ ಬಾಲ್ಗಳನ್ನೇ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಅವರು ಏನೋ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿರ್ತಾರೆ. ಎ ಅಂದರೆ ಇದು, ಬಿ ಅಂದರೆ ಇದು, ಅವ್ರಿಗೆ ಆದಂಥ ಒಂದು ಇದೆ. ಆ ಥರದ್ದು ಯಾವುದೂ ಇಲ್ಲ. ಈಗ ಅವ್ರು ಕಾಮೆಂಟ್ ಮಾಡ್ತಾ ಇರೋರು ಆ ಥರನೇ. ಅವ್ರೇನೋ ನನ್ನ ಹತ್ರ ಬಂದರೆ ನಾನು ಹೇಳ್ತೀನಿ ಅವ್ರಿಗೆ, ಆದರೆ ಅವ್ರು ಆ ಥರ ಮಾಡ್ತಾ ಇಲ್ಲ. ಇದು ಆ ಥರದ್ದು ವಿದ್ಯೆ ಅಲ್ಲ. ಇದು ನಿಜವಾಗ್ಲೂ ಆ್ಯಕ್ಟಿವೇಟ್ ಆಗುತ್ತೆ. ನಿಜವಾಗ್ಲೂ ಈಗ ದೊಡ್ಡವರೆಲ್ಲ ಮಾಡ್ತಾರೆ. ದೊಡ್ಡವರೆಲ್ಲ ತುಂಬ ಜನ ಇಂಟ್ಯೂಷನ್ ಪವರ್ ಇರೋವಂಥವ್ರು ಮಾಡ್ತಾರಲ್ಲ, ಅವರೆಲ್ಲ ಕಲ್ತಿರೋದೆಲ್ಲ ಆ ಥರ ಏನಿಲ್ಲ. ಇದು ಇನ್ನೊಂದು ವಿದ್ಯೆನಲ್ಲೂ ಬರುತ್ತೆ, ಹಿಪ್ನಾಟಿಸಮಲ್ಲಿ. ಅದು ಬೇರೆ ರೀತಿ. ಆದರೆ ಇದು ಪ್ಯೂರ್ ಆಗಿ ರಾಜಮನೆತನಗಳಲ್ಲಿ ಹಿಂದೆ ಕಲಿತಂಥ ಒಂದು ವಿದ್ಯೆ. ಇದನ್ನು ಕಲಿತಾ ಇದ್ರು. ಯಾಕಂದರೆ ನಿಮಗೆ ಮಹಾಭಾರತದಲ್ಲಿ ಗೊತ್ತಿದೆಯಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ಗಾಂಧಾರಿಗೆ ಇದು ಧೃತರಾಷ್ಟ್ರಿಗೆ ವಿವರಣೆ ಮಾಡಿದ ಸಂಜಯ್ ಅವ್ರದ್ದು. ಆ ಹೆಸರಲ್ಲಿ ಗಾಂಧಾರಿ ಅಂತ ಹೇಳ್ತಾರೆ ಅಷ್ಟೇ. ಬಿಟ್ಟರೆ ಇದು ಮೂರನೇ ಕಣ್ಣು, ದಿವ್ಯ ದೃಷ್ಟಿ, ಮಿಡ್ ಬ್ರೈನ್ ಆ್ಯಕ್ಟಿವಿಟಿ, ಪಿನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವಿಟಿ, ಇದೆಲ್ಲ ಒಂದೇ. ನಾವು ಅದನ್ನು ಯಾಕೆ ಮೂರನೇ ಕಣ್ಣು ಅಂತ ಯಾರಿಗೂ ಹೇಳಲಿಲ್ಲ ಅಂದರೆ ಅದು ಸುಳ್ಳು ಅಂತ ಎಷ್ಟೊಂದು ಜನ ಕೇಳ್ಬಿಟ್ಟಿರ್ತಾರೆ. ಅವ್ರು ಅದೇ ರೀತಿ ಮಾಡ್ತಾರೆ. ಇದು ಏನೋ ಫೇಕ್ ಮಾಡ್ತಾ ಇರ್ತಾರೆ. ಮೊನ್ನೆ ಇಲ್ಲೇ ಯಾರು ಕಾಲ್ ಮಾಡಿದ್ರು ನನಗೆ, ಇದು ಸುಳ್ಳು, ಅವ್ರು ನೋಡ್ಕೊಂಡು ಹೇಳ್ತಾರೆ. ಇದು ಸ್ಟಾರ್ಟ್ ಆಗೋದಕ್ಕಿಂತ 2 ದಿನ ಮುಂದೆ ನೀವು ಸುಳ್ಳು ಹೇಳಿ ಮಕ್ಕಳಿಗೆ ಸೇರಿಸ್ತಾ ಇದ್ದೀರಾ, ಚಿಕ್ಕ ಮಕ್ಕಳು ಅಂತ. ಇಲ್ಲ, ಸುಳ್ಳಿಲ್ಲ. ನೀವು ಬಂದು ಅಟೆಂಡ್ ಮಾಡಿದ್ಮೇಲೆ ನನ್ನ ಹತ್ರ ಬಂದು ಮಾತಾಡಿ ಅಂತ ಹೇಳಿದ್ಮೇಲೆ ಅವ್ರು ಯಾರು ಅಂತಲೂ ಗೊತ್ತಾಗಲಿಲ್ಲ. ಫೋನ್ ನಂಬರ್ ಮಾತ್ರ ನನ್ನ ಕಡೆ ಆಯಿತು. ನಾನು ಅದನ್ನು ಹೇಳಿದೆ, ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಮುಂದೆ ಏನಾದರೂ ಈ ಥರ ಆದರೆ ಮೆಮೊರಿ ಕ್ಲಾಸಲ್ಲಿ ಭೇಟಿಯಾಗೋಣ. ಎಲ್ಲ ಮಕ್ಕಳಿಗೂ ಒಂದು ವಿದ್ಯೆ ಜೊತೆಗೆ ಶೈಕ್ಷಣಿಕ ಒಂದು ಇದ್ರ ಜೊತೆಗೆ ಇಂಥ ಶೈಕ್ಷಣಿಕೇತರ ಒಂದು ಚಟುವಟಿಕೆಗಳು ಬಹು ಮುಖ್ಯವಾಗಿರುತ್ತೆ ಅಂತೇಳಿ ನಾನು ಈ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮುತ್ತುರಾಜ್ ಸರ್ ಮತ್ತು ಅವರ ಫ್ಯಾಮಿಲಿ ತುಂಬಾ ಶ್ರಮ ಪಟ್ಟಿದ್ದಾರೆ ಈ ಒಂದು ಶಿಬಿರನ ಏರ್ಪಡಿಸಲಿಕ್ಕೆ. ಆಲ್ಮೋಸ್ಟ್ ಇದು ಜನವರಿ ತಿಂಗಳಿಂದ, ಅದಕ್ಕಿಂತ ಮುಂಚೆನೇ ಅವರು ಹೇಳಿದರು ನಾವು ಶಿಬಿರದಲ್ಲಿ ಒಟ್ಟಾಗಿ ಕಲ್ತಿದ್ದು. ಹೌದು, ಇದು ಆಗಸ್ಟ್ ತಿಂಗಳಲ್ಲಿ ಹೋದ ವರ್ಷ ನಾವು ಮಾಡಿದ್ವಿ. ಆ ಶಿಬಿರದಲ್ಲಿ ನಾವು ಸೇರಿದಾಗಲೇ ಅವ್ರು ಹೇಳಿದ್ರು, ಇಲ್ಲ ಇದನ್ನು ನಾವು ಮುಂದುವರೆಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಸಂಕಲ್ಪ ಆಗಿತ್ತು. ಆದರೆ ಈ ವರ್ಷ ನಾವು ಈ ರೀತಿ ಭೇಟಿಯಾಗಿ ಇಲ್ಲಿ ನಾವು ಶಿಬಿರ ಮಾಡ್ತೀವಿ, ಇವ್ರ ಮೂಲಕ ಶಿಬಿರ ಮಾಡ್ತೀವಿ ಅಂತ ಖಂಡಿತ ಅದು ನಾವು ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ಗುರುಗಳ ಒಂದು ಆಶೀರ್ವಾದ ಮತ್ತು ನಮ್ಮ ಸಂಕಲ್ಪ ಕೂಡ ಅಲ್ಲಿ ನೆರವೇರಿದೆ.